ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಶುಕ್ರವಾರ ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಇವತ್ತು ತಿಂಡಿಗೆ ವೈಟ್ ಪಲಾವ್ ಮಾಡೋಣ ಅಂತ ಅಂದ್ಕೊಂಡು ವೈಟ್ ಪಲಾವ್ ಮಾಡ್ತಾಯಿದ್ದೀನಿ. ಹಾಗೆಯೇ ಲಾಸ್ಟ್ ವಿಡಿಯೋದಲ್ಲಿ ನನಗೆ ಆ್ಯಕ್ಚುಲಿ ಅನ್ನಿಸ್ತಾಯಿದೆ ಮಾತಾಡಬಾರ್ದಾಗಿತ್ತೇನೋ ಹಂಗೆ ಅಂತೇಳಿ. ನಾನು ಯೂಶ್ವಲಿ ಆ ಥರ ವಿತೌಟ್ ರೆಸ್ಪೆಕ್ಟ್ ಯಾರಿಗೂ ಮಾತಾಡ್ದೋಳಲ್ಲ. ಬಟ್ ಅವರು ಕಮೆಂಟ್ ಆಗಿತ್ತು. ಅದು ಅಲ್ಲದೆ ಆ ಕಮೆಂಟ್ಗೆ ಒಂದಷ್ಟು ಜನ ಲೈಕ್ಸ್ ಬೇರೆ ಕೊಟ್ಟಿದ್ದಾರೆ. ಇಟ್ಸ್ ಓಕೆ, ಇರಲಿ. ಯಾರು ಕೊಟ್ಟಿದ್ದಾರೆ ಲೈಕ್ ಅಂತ ನನಗೆ ಗೊತ್ತಿಲ್ಲ ನಿಜವಾಗ್ಲೂ. ಅವ್ರಿಗೂ ಆ ಥರ ಅನಿಸಿದೆಯಾ ಅಂತ ನನಗೆ ಗೊತ್ತಿಲ್ಲ. ಒಬ್ಬರು ರಿಪ್ಲೈ ಮಾಡಿದ್ದಾರೆ. ಅವರು ವನಿತಾ ಅಂತೇಳಿ, ಅವರು ನಾವು ಒಂದು ರೆಗ್ಯುಲರ್ ಸಬ್ಸ್ಕ್ರೈಬರ್ ಆಗಿ ವೀವರ್ ಕೂಡ. ಅವರು ಯಾವಾಗಲೂ ಕಮೆಂಟ್ ಮಾಡ್ತಾ ಇರ್ತಾರೆ. ಅದರಲ್ಲೂ ಅನಿಲ್ ಅಂದರೆ ಅವ್ರಿಗಿಷ್ಟ. ಅನಿಲಣ್ಣ ಅಂತ ಯಾವಾಗಲೂ ಕರೀತಿರ್ತಾರೆ. ಅವರು ರಿಪ್ಲೈ ಮಾಡಿದ್ದಾರೆ, ಅದಕ್ಕೆ ಕರೆಕ್ಟಾಗಿ ರಿಪ್ಲೈ ಮಾಡಿದ್ದಾರೆ. ಬಟ್ ಸ್ಟಿಲ್ ಆ ಥರ ಎಲ್ಲ ಒಬ್ರ ಬಗ್ಗೆ ಬಂದ್ಬಿಟ್ಟು ಹಂಗೆಲ್ಲ ಮಾತಾಡೋದು ತಪ್ಪು. ಆ್ಯಕ್ಚುಲಿ ಮಾತಾಡಬಾರ್ದು ಹಂಗೆಲ್ಲ. ಓಕೆ, ಇರಲಿ ಬಿಡಿ, ಏನಾದರೂ ಮಾಡ್ಕೊಳ್ಳಿ. ಕೆಲವ್ರಿಗೆ ಹೇಳಿದ್ರೆ ಅರ್ಥ ಆಗಲ್ಲ ಅದು. ಈಗ ಏನಾದ್ರು ಅವ್ರು ಅರ್ಥ ಮಾಡ್ಕೊಂಡಿದ್ರೆ ಓಕೆ, ನನ್ನದು ತಪ್ಪಾಗಿದೆ ಅಂತೇಳಿ. ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಇದನ್ನ ಅಲ್ಲಿಗೆ ಅದನ್ನ ಬಿಟ್ಬಿಡೋಣ. ಅಲ್ಲಿಗೆ ಅದನ್ನು ಬಿಟ್ಬಿಟ್ಟು ಇವತ್ತಿನ ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ನಿನ್ನೆ ಒಂದಷ್ಟು ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ದೆ, ಅಲ್ಲಿ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಹಾಗೆಯೇ ನಮ್ಮವ್ರ ಮನೆಗೆ ಹೋಗಿದ್ದೆ, ಅಲ್ಲಿ ಕೂಡ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ನಮ್ಮ ಪಾಪ ನಡೀತಾ ಇದ್ದಾನೆ ಇವಾಗ, ಅವನೇ ಓನಾಗಿ ನಡೀತಾ ಇದ್ದಾನೆ. ಅದು ಕೂಡ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ. ನನ್ನ ತಮ್ಮನ ಮಗ ನಡೀತಾ ಇದ್ದಾನೆ. ಹಾಗೆಯೇ ಸೀರೆ ಬ್ಲೌಸ್ ಹೊಲಿಸ್ತಾ ಇರೋದು ಏನಕ್ಕೆ ಏನು ಅಂತ ಹೇಳಿ ಕೂಡ ಹೇಳ್ತೀನಿ. ದಿನದಿಂದ ಒಂದು ಕ್ವೆಶ್ಚನ್ ನನಗೆ ಪದೇ ಪದೇ ಬರ್ತಾ ಇದೆ ನಮ್ಮ ಚಿನ್ನಿ ಬಗ್ಗೆ. ಅದಕ್ಕೂ ಕೂಡ ಇವತ್ತು ಆನ್ಸರ್ ಮಾಡ್ತೀನಿ. ನಾನು ಮಾಡ್ಕೊಂಬಿಟ್ಟು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು. ಅದಕ್ಕೆ ಇವಾಗ ರೆಡಿ ಆಗಿಬಿಟ್ಟು ಕಂಟಿನ್ಯೂ ಮಾಡ್ಬಿಡೋಣ ಬ್ಲಾಗ್ನ. ಇವತ್ತು ಬೆಳಗ್ಗೆ ಸ್ನಾನ ಎಲ್ಲ ಮಾಡಿಕೊಂಡು ಹೇರ್ ಕೂಡ ಡ್ರೈ ಮಾಡಿಕೊಂಡೆ. ಅಂದರೆ ಒಂದು ಶೂಟ್ ಇತ್ತು ಹೇರ್ ಪ್ರಾಡಕ್ಟು, ಹಾಗಾಗಿ ಇವತ್ತು ಬೆಳಗ್ಗೆ ಹೇರ್ ಡ್ರೈ ಮಾಡಿಕೊಂಡೆ. ಸ್ವಲ್ಪ ಅರ್ಜೆಂಟಲ್ಲೇ ಮಾಡಿದೆ, ಎರಡೂ ಒಂದೇ ಸರಿ ಬಂದುಬಿಟ್ಟಿತ್ತು ಪ್ರಾಡಕ್ಟು. ಹಾಗಾಗಿ ಒಂಚೂರು ಗಡಿಬಿಡಿ ಆಯಿತು ಇವತ್ತು. ಹಾಗೆಯೇ ಎಲ್ಲರಿಗೂ ಸಮ್ಮರಲ್ಲಿ ಸ್ಕಿನ್ ಕೇರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸನ್ಸ್ಕ್ರೀನ್ ಯೂಸ್ ಮಾಡಿ, ಒಳ್ಳೆ ಮಾಯ್ಶ್ಚರೈಸರ್ನ ಯೂಸ್ ಮಾಡಿ. ಒಳ್ಳೆ ಸೂತಿಂಗ್ ಲೈಟ್ ಆಗಿರುವಂಥ ಮಾಯ್ಶ್ಚರೈಸರ್ ಬೇಕಾಗುತ್ತೆ. ಈ ಟೈಮಲ್ಲಿ ತುಂಬ ಹೆವಿ ಆಗಿರೋದಾದರೆ ಎಲ್ಲ ಸೆಕೆಯಾಗಿ ಬೆವರಾಗಿ ಇದಾಗುತ್ತೆ. ಹಾಗಾಗಿ ತುಂಬ ಲೈಟಾಗಿರೋ ಅದರ ಒಳ್ಳೆ ಮಾಯ್ಶ್ಚರೈಸರ್ನ ಯೂಸ್ ಮಾಡಬೇಕಾಗುತ್ತೆ. ಅದಕ್ಕೆ ನಾನು ಇವತ್ತು ನಿಮಗೆ ಒಂದು ಒಳ್ಳೆ ಮಾಯ್ಶ್ಚರೈಸರ್ನ ತೋರಿಸ್ತಾ ಇದ್ದೀನಿ. ಬನ್ನಿ ತೋರಿಸ್ತೀನಿ. ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ಮಾಮಾ ಅರ್ತ್ ಅವರ ಆಲೋ ರಿಫ್ರೆಶ್ ಹೈಡ್ರೇಟಿಂಗ್ ಲೈಟ್ ಜೆಲ್ ಮಾಯ್ಶ್ಚರೈಸರ್. ಇದು ನ್ಯಾಚುರಲ್ ಮಾಯ್ಶ್ಚರೈಸರ್ ಅಂತಲೇ ಹೇಳ್ಬೋದು. ಇದು ನಮಗೆ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ, ಹಾಗೆ ನಾನ್ ಸ್ಟಿಕ್ಕಿ ಆಗಿರುತ್ತೆ, ತುಂಬ ಲೈಟ್ ಆಗಿರುತ್ತೆ. ಹಾಗೆಯೇ ಹೈಡ್ರೇಷನ್ನು ಅಷ್ಟೇ 6x ಹೈಡ್ರೇಷನ್ ಕಂಪೇರ್ ಟು ನಾರ್ಮಲ್ ಅಲೋವೆರಾ ಜೆಲ್, ಅದರ್ ಅಲೋವೆರಾ ಜೆಲ್ಗಾಗಿರ್ಬೋದು ಅಥವಾ ನ್ಯಾಚುರಲ್ ಅಲೋವೆರಾ ಜೆಲ್ಗೆ ಕಂಪೇರ್ ಮಾಡಿದ್ರೂ ಕೂಡ 48 ಅವರ್ಸ್ ಹೈಡ್ರೇಟಿಂಗ್ ಆಗಿ ಇಡುತ್ತೆ ನಮ್ಮ ಸ್ಕಿನ್ನ. ಹಾಗೆಯೇ ಇದರಲ್ಲಿ ಇರುವಂಥ ಅಲೋವೆರಾ ಜೆಲ್ ನಮ್ಮ ಸ್ಕಿನ್ನ ಸೂತ್ ಮಾಡುತ್ತೆ. ಹಾಗೆಯೇ ಹೈಲುರಾನಿಕ್ ಆಸಿಡ್ ಸ್ಕಿನ್ನ ಹೈಡ್ರೇಟ್ ಮಾಡುತ್ತೆ. ಮೋಸ್ಟ್ ಆಫ್ ದಿ ಅಲೋವೆರಾ ಜೆಲ್ ಅಥವಾ ಜೆಲ್ ಬೇಸ್ಡ್ ಮಾಯ್ಶ್ಚರೈಸರ್ ಏನಿರುತ್ತೆ ಅದು ಹೈಡ್ರೇಷನ್ ಅಂತ ಹೇಳ್ತಾರೆ. ಬಟ್ ಅದು ನಾನ್ ಸ್ಟಿಕ್ಕಿ ಆಗಿರೋದಿಲ್ಲ, ತುಂಬ ಗ್ರೀಸಿ ಆಗಿರುತ್ತೆ. ಬಟ್ ಇದು ಹಾಗಿಲ್ಲ, ನಾನ್ ಸ್ಟಿಕ್ಕಿ, ನಾನ್ ಗ್ರೀಸಿ, ತುಂಬಾ ಲೈಟ್ ಫೀಲ್ ಆಗುತ್ತೆ. ಸ್ಕಿನ್ ಜೊತೆ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಮಾಮಾ ಅರ್ತ್ ಅವರ ಎಲ್ಲ ಪ್ರಾಡಕ್ಟ್ಸು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ ಮಾಡಿರ್ತಾರೆ. ಯಾವುದೇ ರೀತಿ ಹಾರ್ಮ್ಫುಲ್ ಕೆಮಿಕಲ್ ಇರೋದಿಲ್ಲ, ಟಾಕ್ಸಿನ್ ಫ್ರೀ ಆಗಿರುತ್ತೆ. ಹಾಗೆಯೇ ಎಲ್ಲ ಸ್ಕಿನ್ ಟೈಪ್ಗೂ ಈ ಒಂದು ಮಾಯ್ಶ್ಚರೈಸರ್ ಸೂಟ್ ಆಗುತ್ತೆ. ಯಾರು ಬೇಕಿದ್ರೆ ಯೂಸ್ ಮಾಡ್ಬೋದು, ಪ್ರತಿದಿನ ಯೂಸ್ ಮಾಡ್ಬೋದು. ಹಾಗೆಯೇ ಇದರಲ್ಲಿ ವೇರಿಯಂಟ್ಸ್ ಕೂಡ ಇದೆ. ವಿಟಮಿನ್ ಸಿ, ಹಾಗೆಯೇ ರೈಸ್ ಡಿವಿ, ಹಾಗೆಯೇ ಬೀಟ್ರೂಟ್ ಫ್ಲೇವರಲ್ಲಿ ಕೂಡ ಸಿಗುತ್ತೆ. ಇದು ಕೂಡ ಅಷ್ಟೇ ತುಂಬಾ ಸ್ಮೆಲ್ ಚೆನ್ನಾಗಿತ್ತು ಅಲೋವೆರಾದು. ಹಾಗೆಯೇ ಮಾಮಾ ಅರ್ತ್ ಅವರ ಎಲ್ಲ ಪ್ರಾಡಕ್ಟ್ಸು ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್, ಪರ್ಪಲ್, ಮಾಮಾ ಅರ್ತ್ ವೆಬ್ಸೈಟ್, ಹಾಗೆಯೇ ಮಾಮಾ ಅರ್ತ್ ಆ್ಯಪ್, ಹಾಗೆಯೇ ನಮ್ಮ ಒಂದು ನಿಯರ್ ಬೈ ಶಾಪಲ್ಲಿ ಕೂಡ ಸಿಗುತ್ತೆ. ನೀವೇನಾದರೂ ನಿಯರ್ ಬೈ ಶಾಪಲ್ಲಿ ಮಾಮಾ ಅರ್ತ್ ಅವರ ಪ್ರಾಡಕ್ಟ್ಸ್ನ ನೋಡಿದರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮಾಮಾ ಅರ್ತ್ ಅವರು ನಮ್ಮ ಮಾತನ್ನು ಕೇಳ್ತಾರೆ. ಹೇಗೆ ಅಂತಂದರೆ ಅನಿಯನ್ ಶಾಂಪೂನ ಯಾವ ರೀತಿ ಅವರು ಅಪ್ಗ್ರೇಡ್ ಮಾಡಿದ್ರು ಅದೇ ರೀತಿಯಾಗಿ ಪ್ರತಿ ಪ್ರಾಡಕ್ಟ್ನ ರಿಸರ್ಚ್ ಆ್ಯಂಡ್ ಇನೋವೇಷನಿಂದ ಅಪ್ಗ್ರೇಡ್ ಮಾಡ್ತಾನೆ ಇರ್ತಾರೆ. ನೀವು ಕೂಡ ಪ್ರಾಡಕ್ಟ್ನ ಯೂಸ್ ಮಾಡಿ ಫೀಡ್ಬ್ಯಾಕ್ನ ಶೇರ್ ಮಾಡಿ. ನಾನು ಇವಾಗ ಮಾಯ್ಶ್ಚರೈಸರ್ ಆದಮೇಲೆ ಒಂದು ಸ್ವಲ್ಪ ಸನ್ಸ್ಕ್ರೀನ್, ಹಾಗೆಯೇ ಫೈನಲಿ ಒಂಚೂರು ಲಿಪ್ಸ್ಟಿಕ್ನ ಅಪ್ಲೈ ಮಾಡಿದ್ದೀನಿ. ನಿಮ್ಗೇನಾದರೂ ಈ ಪ್ರಾಡಕ್ಟ್ ಇಷ್ಟ ಆಗಿದ್ರೆ ಬೈ ಮಾಡ್ತೀರಂದರೆ ಮಾಮಾ ಅರ್ತ್ ಅವರ ವೆಬ್ಸೈಟ್ ಅಥವಾ ಆ್ಯಪಲ್ಲಿ ಯೂಸ್ ಮಾಡ್ಕೊಂಡು ಬೈ ಮಾಡ್ತೀರಂದರೆ ನನ್ನ ಒಂದು ಕೂಪನ್ ಕೋಡ್ನ ಯೂಸ್ ಮಾಡಿ, ಅದು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ನಿಮಗೆ 20% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಇವತ್ತು ನಾನು ಬೆಳಗಿನ ತಿಂಡಿಗೆ ವೈಟ್ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟು ಅನಿಲ್ಗೆ ಸ್ವಲ್ಪ ಗೆಣಸು ಮತ್ತು ಮೊಟ್ಟೆ ಎಲ್ಲ ಬೇಯೋದಕ್ಕೆ ಇಡ್ತಾಯಿದ್ದೀನಿ. ಬೆಳಗ್ಗೆ ಇವತ್ತು ಸ್ನಾನ ಎಲ್ಲ ಮಾಡ್ಕೊಂಡು ಅಡುಗೆ ಮನೆಗೆ ಬಂದರೆ ಏನೋ ಒಂಥರ ಸಮಾಧಾನ, ಚೆನ್ನಾಗಿರುತ್ತೆ. ಹಾಗೆಯೇ ಇವತ್ತು ಒಂದಷ್ಟು ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡೋಣ ಅಂತ ಹೇಳಿ. ನನ್ನ ಮಗಳ ಬಗ್ಗೆ ಸಾಕಷ್ಟು ಜನ ಕ್ವಶನ್ಸ್ ಕೇಳ್ತಾನೆ ಇದ್ರಿ. ಪುಬರ್ಟಿ ಅಟೆಂಡ್ ಆಯಿತಾ ಏನು ಅಂತ ಹೇಳಿ, ಇದು ಒಂದು ಕ್ವಶನು ತುಂಬ ಸರಿ ಕೇಳ್ತಾ ಇದ್ರಿ. ಹಾಗೆಯೇ ಒಬ್ಬರು ಹೇಳಿದರು ನನ್ನ ಮಗಳು ಕೂಡ 13 ವರ್ಷ ಇನ್ನೂ ಆಗಿಲ್ಲ, ಭಯ ಆಗ್ತಾಯಿದೆ ಅಕ್ಕ ಅಂತ
ಕೂಡ ಕಮೆಂಟ್ ಮಾಡಿದರು. ಭಯ ಬೀಳೋ ಅಂಥ ಅವಶ್ಯಕತೆ ಏನಿಲ್ಲ. ಇತ್ತೀಚೆಗೆ ಒಂದು ಜಂಕ್ ಫುಡ್ ಆಗಿರ್ಬೋದು ಅಥವಾ ನಾವು ಹೊರಗಡೆ ಜಾಸ್ತಿ ತಿನ್ನುವಂಥದ್ದು ಚೇಂಜ್ ಆಗಿದೆ ಅಲ್ಲ ಇವಾಗ. ಮಕ್ಕಳ ಒಂದು ಲೈಫ್ ಸ್ಟೈಲ್ ಇದೆಲ್ಲ ಚೇಂಜ್ ಆಗಿರೋದ್ರಿಂದ ಮೊಬೈಲ್ ನೋಡೋದು, ಟಿ ವಿ ನೋಡೋದು, ಗ್ಯಾಜೆಟ್ಸ್ ಎಲ್ಲ ಜಾಸ್ತಿ ಯೂಸ್ ಮಾಡೋದ್ರಿಂದ ಬೇಗ ಆಗ್ತಾಯಿದ್ದಾರೆ, ಅಷ್ಟೇ ಬೇಗ ಅಟೆಂಡ್ ಆಗ್ತಾಯಿದ್ದಾರೆ. ಆವಾಗೆಲ್ಲ 9th 10th 11th 12th ತನಕನೂ ಆಗ್ತಾಯಿದ್ರು. 9th ಇಸ್ ಅ ರೈಟ್ ಏಜ್ ಅವಾಗೆಲ್ಲ. ಬಟ್ ಇವಾಗ ಬೇಗ ಆಗ್ತಾಯಿದ್ದಾರೆ ಅಂತ ಅಂದರೆ ಅದಕ್ಕೆ ಕಾರಣ ಫುಡ್ ರೊಟೀನ್ ಆಗಿರ್ಬೋದು ಅಥವಾ ಲೈಫ್ ಸ್ಟೈಲ್ ಆಗಿರ್ಬೋದು. ಈ ರೀತಿಯಾಗಿ ಚೇಂಜಸ್ ಇರುತ್ತೆ ಅಷ್ಟೇ. ಅದಕ್ಕೆ ಭಯ ಪಡೋ ಅಂಥ ಅವಶ್ಯಕತೆ ಏನೂ ಇಲ್ಲ. ಇನ್ನು ನನ್ನ ಮಗಳು ವಿಚಾರಕ್ಕೆ ಬಂದರೆ ನನ್ನ ಮಗಳು ಇನ್ನೂ ಆಗಿಲ್ಲ. ಕಾರಣ ಇರ್ಬೋದು, ಅಂದರೆ ಹೆರಿಡಿಟಿ ಇರ್ಬೋದು, ನಾವೆಲ್ಲ ಸ್ವಲ್ಪ ಲೇಟೇ ಆಗಿದ್ದು. ಹಾಗೆಯೇ ಫುಡ್ ರೊಟೀನ್ ಇರ್ಬೋದು, ಅಂದರೆ ಅವಳು ಸ್ವಲ್ಪ ಆಯಿಲಿ ಫುಡ್ ಆಗಿರ್ಬೋದು, ಜಂಕ್ ಫುಡ್ ಇದೆಲ್ಲ ಸ್ವಲ್ಪ ಕಡಿಮೆನೇ. ಫ್ರೂಟ್ಸು ಜಾಸ್ತಿ ತಿಂತಾಳೆ, ತರಕಾರಿ ಫ್ರೂಟ್ಸ್ ಎಲ್ಲ. ತರಕಾರಿ ಅಂದರೆ ಹಸಿ ತರಕಾರಿ ತಿಂತಾಳೆ, ಪಲಾವಲ್ಲಿ ಹಾಕಿರೋದು, ಸಾರಲ್ಲಿ ಹಾಕಿರೋದೆಲ್ಲ ತಿನ್ನೋದಿಲ್ಲ. ಹೀಗೆ ಇರ್ಬೋದು. ಹಾಗೆಯೇ ಜಂಕ್ ಫುಡ್, ಚಿಕನ್ ಎಲ್ಲ ನಮ್ಮ ಮನೇಲಿ ಅಂದರೆ ನಾನ್ ವೆಜ್ ಎಲ್ಲ ಸ್ವಲ್ಪ ಕಡಿಮೆ, ತುಂಬ ಜಾಸ್ತಿ ತಿನ್ನೋದಿಲ್ಲ, ಕಡಿಮೆ. ಆ ರೀತಿಯೂ ಇರ್ಬೋದು ಅಷ್ಟೇ. ಅದಕ್ಕೆಲ್ಲ ಭಯ ಪಡೋ ಅಂಥ ಅವಶ್ಯಕತೆ ಏನಿಲ್ಲ. ಇನ್ನು ಒಂದು 15-16 ವರ್ಷ ತನಕನೂ ಟೈಮ್ ಇರುತ್ತೆ. ಅಲ್ಲಿವರೆಗೂ ಆಗ್ಬೋದು, ಏನೂ ತೊಂದರೆ ಇಲ್ಲ. ಹಾಗೆಯೇ ಇನ್ನೊಂದು ವಿಷಯ ಹೇಳಬೇಕಾಗಿತ್ತು ನಾನು. ಒಬ್ಬರು ನನಗೆ ಯುಗಾದಿ ಹಬ್ಬದ ವ್ಲಾಗ್ ಹಾಕಿದಾಗ ಕಮೆಂಟ್ ಮಾಡಿದರು, ಒಂದು ಸಜೆಷನ್ ನಿಮಗೆ, ನೀವು ಕುಕ್ಕಿಂಗ್ ವೀಡಿಯೋಸ್ನ ಮತ್ತು ರಂಗೋಲಿ ವೀಡಿಯೋಸ್ನ ಅವಾಯ್ಡ್ ಮಾಡಿ ಹಾಕಬೇಡಿ ಅಂತ ಹೇಳಿ. ನಾನು ಅದಕ್ಕೆ ಏನಪ್ಪ ಇದು, ನಾನು ಆ್ಯಕ್ಚುಲಿ ರೆಸಿಪೀಸ್ ಎಲ್ಲ ಕೇಳ್ತಾ ಇರ್ತೀರ ನೀವು ತುಂಬ ಜನ, ಈ ರೆಸಿಪಿ ಶೇರ್ ಮಾಡಿ, ಆ ರೆಸಿಪಿ ಶೇರ್ ಮಾಡಿ ಅಂತ ಹೇಳಿ. ಇವ್ರು ನೋಡಿದ್ರೆ ಕುಕ್ಕಿಂಗ್ ವೀಡಿಯೋಸ್ನೇ ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಇದ್ದಾರಲ್ಲ ಅಂತ ಹೇಳಿ. ಅದರೊಟ್ಟಿಗೆ ಒಂದಷ್ಟು ಜನ ಅದಕ್ಕೆ ಲೈಕ್ ಕೂಡ ಮಾಡಿದ್ದಾರೆ, ಸಾಕಷ್ಟು ಜನ. ಇವತ್ತಿನ ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವೆಲ್ಲ ನನಗೆ ಕಮೆಂಟ್ ಮಾಡಿ ತಿಳಿಸಿ, ರೆಸಿಪಿ ವೀಡಿಯೋಸ್ ಬೇಕಾ ಬೇಡವಾ ಅಂತ ಹೇಳಿ. ಹಾಗೆಯೇ ಇವತ್ತು ಪನ್ನೀರು ಹಾಕಿದ್ದೆ ವೆಜಿಟೇಬಲ್ಸ್ ಜೊತೆಗೆ. ನಾನು ಇತ್ತೀಚೆಗೆ ಪನ್ನೀರ್ನ ಅಂದರೆ ಡೈರಿ ಪ್ರಾಡಕ್ಟ್ಸ್ನ ಕೂಡ ಅವಾಯ್ಡ್ ಮಾಡ್ತಾ ಇದ್ದೀನಿ. ಹೊರಗಡೆಯಿಂದ ತಂದಿರೋ ಅಂಥ ಪನ್ನೀರ್ನ ಕಂಪ್ಲೀಟಾಗಿ ಬಿಡ್ತಾ ಇದ್ದೀನಿ. ಹೊರಗಡೆಯಿಂದ ಯಾವುದೇ ರೀತಿ ಪನ್ನೀರ್ನ ತರಿಸಿ ಮಾಡ್ತಾಯಿಲ್ಲ ಇತ್ತೀಚೆಗೆ. ಮನೆಯಲ್ಲೇ ಪನ್ನೀರ್ ಮಾಡಿದ್ದೆ, ಒಂದು ವೈರಲ್ ರೆಸಿಪಿ ಇತ್ತು, ಅದನ್ನು ಮಾಡೋಣ ಪನ್ನೀರ್ದು ಅಂತ ಹೇಳಿ ಪನ್ನೀರ್ನ ಮಾಡಿಟ್ಟಿದ್ದೆ. ಆದರೆ ಮಾಡೋಕ್ಕೆ ಆಗಲಿಲ್ಲ. ಅದಕ್ಕೆ ಇವತ್ತು ಪಲಾವ್ಗೆ ಪನ್ನೀರ್ನ ಸೇರಿಸ್ಕೊಂಡ್ಬಿಟ್ಟೆ. ಮುಂಚಿನ ಟೈಮಲ್ಲಿ ರಜೆ ಕೊಡ್ತಾರಾ? ಮುಂಚಿನ ಟೈಮಲ್ಲಿ ರಜೆ ಕೊಡ್ತಾರಾ? ಮುಂಚೆ ಸ್ಟಾರ್ಟ್ ಆಗಬೇಕಾ? ಅರ್ಜೆಂಟ್ ಇದೆ, ನಿಮ್ಗೆ ಅರ್ಜೆಂಟ್ ಇದ್ರು ಬರೀ ಕಂಪೇರ್ ಮಾಡ್ಕೊಂಡು ಶಿಕ್ಷೆ ಹೇಳೋದು ಇಟ್ಟಿದ್ದೀರಲ್ಲ ಹಿಂಗೆ. ಅಲ್ಲ, ಇರೋದು ಹೇಳ್ತಾ ಇದ್ದೀನಿ. ಈಗ ನಿಮ್ಗೆ ಎಷ್ಟೇ ದೊಡ್ಡ ಹೂ ಅಂತ ನೀವು ದೊಡ್ಡ ಇದು ಥರ ಆಡ್ತೀರ. ಸ್ವಲ್ಪ ಮಾಡ್ತಾಗೋದು ಬೆಳಗ್ಗೆ ಈ ರೀತಿ ನಾನು ಅನಿಲ್ ಮಾತಾಡ್ತಾ ಇರ್ತೀವಿ. ಇವತ್ತು ಅದೇ ಕೇಳ್ತಾ ಇದ್ದೆ, ನನಗೆ ಹೇಳ್ಬಿಡ್ತಾರೆ ಮುಂಚೆನೇ, ಮಂತ್ ಎಂಡು ಹಿಂದೆ ಮುಂದೆ ರಜಾ ಸಿಗಲ್ಲ ಹಾಗೆ ಹಿಂಗೆ ಅಂತ ಹೇಳಿ. ಏನೇ ಇದ್ರೂ ಮಧ್ಯದಲ್ಲಿ ಇಟ್ಕೋಬೇಕು, ನಾನು ಆವಾಗೆಲ್ಲ ಬರೋಕ್ಕಾಗಲ್ಲ ಅಂತ. ಅದಕ್ಕೆ ಯಾರೋ ರಜಾ ಹಾಕಿದ್ರು ಅಂತ ಹೇಳ್ತಾಯಿದ್ರು. ನಾನು ಅದಕ್ಕೆ ಕೇಳ್ತಾ ಇದ್ದೆ, ಅಪ್ಪ ಏನು ಟಾಂಟ್ ಕೊಡ್ತೀಯ ನೀನು, ಅವ್ರಿಗೆ ರಜಾಗ ಏನೋ ಎಮರ್ಜೆನ್ಸಿ ಇತ್ತು, ರಜಾ ತೊಗೊಂಡಿದ್ದಾರೆ ಮುಂಚೆನೇ ಹೇಳಿಬಿಟ್ಟು ಅಂತ ಹೇಳ್ತಾಯಿದ್ರು. ಹಾಗೆಯೇ ಈ ಮಂತಲ್ಲಿ ನನ್ನ ಬರ್ತಡೇ ಬರ್ತಾಯಿದೆ, ಹಾಗೆಯೇ ವೆಡ್ಡಿಂಗ್ ಆ್ಯನಿವರ್ಸರಿ ಬರ್ತಾಯಿದೆ, ಅದ್ರ ಜೊತೆಗೆ ಮದುವೆ ಕೂಡ ಬರ್ತಾಯಿದೆ. ಅಂದರೆ ನನ್ನ ಕಸಿನ್ ಸಿಸ್ಟರ್ ಮದುವೆ ಇದೆ, ಅದಕ್ಕೆ ಕೂಡ ಒಂದು ಸ್ವಲ್ಪ ತಯಾರಿ ಎಲ್ಲ ಮಾಡ್ಕೋಬೇಕು. ಓನ್ ಕಸಿನ್ ಅಂತ ಅಂದರೆ ನಮ್ಮ ಚಿಕ್ಕಪ್ಪನ ಮಗಳದೇ ಮದುವೆ. ಹಾಗಾಗಿ ಹೋಗಬೇಕು ಊರಿಗೆ, ರಜಾ ಇದೆ ಮಕ್ಳಿಗೆ ಬೇರೆ. ಹಾಗಾಗಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತೇಳಿ. ಅನಿಲ್ಗೂ ಕೂಡ ಹೇಳಿದ್ದೀನಿ ರಜಾ ಹಾಕಿ ನೋಡೋಣ ಅಂತ ಹೇಳಿ. 1-2 ದಿನ ಹೋಗಿ ಬರೋಣ, ಅಂದರೆ ರಿಸೆಪ್ಷನು ಮತ್ತು ಮದುವೆಗೆ ಹೋಗಿ ಬರೋಣ, ಮುಗಿಸ್ಕೊಂಬರೋಣ ಅಂತ ಹೇಳಿದ್ದೀನಿ ಅವ್ರಿಗೂ ಕೂಡ ರಜಾ ಹಾಕಿ ಅಂತ ಹೇಳಿ. ನೋಡೋಣ, ರಜಾ ಸಿಕ್ಕರೆ ಫುಲ್ ಫ್ಯಾಮಿಲಿ ಹೋಗ್ಬಿಟ್ಟು ಬರೋಣ 1-2 ದಿನ. ಅಲ್ಲೇ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಬೇಕು. ಹಾಗೆಯೇ ಅಲ್ಲಿ ಸಕ್ಕರೆ ಬೈಲಲ್ಲಿ ಆನೆ ಶಿಬಿರ ಇದೆ, ಅದನ್ನು ನೋಡಬೇಕು ಅಂತ ನಮ್ಮ ಕೃಷ್ಣ ತುಂಬ ಆಸೆ ಬೀಳ್ತಾ ಇದ್ದಾನೆ. ಹಾಗಾಗಿ ಅದಕ್ಕೂ ಕೂಡ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಹೋದರೆ ಅಲ್ಲಿ 1-2 ಪ್ಲೇಸ್ ನೋಡಿಕೊಂಡು ಬರ್ಬೋದು ಅಂತ ಹೇಳಿ. ನೋಡೋಣ ಹೆಂಗಾಗುತ್ತೆ. ನಾವು ಇಷ್ಟು ವರ್ಷ ಇದ್ದೂ ಅಲ್ಲಿಗೆ ಹೋಗಿಲ್ಲ. ಆ್ಯಕ್ಚುಲಿ ಹೇಳಬೇಕಂದ್ರೆ ನಾವು ಇಷ್ಟು ವರ್ಷ ಅಲ್ಲೇ ಬೆಳೆದು ಅಲ್ಲೇ ಹುಟ್ಟಿ ಇದ್ರೂ ಅಲ್ಲೇ ಹತ್ತಿರದಲ್ಲಿರೋವಂಥ ಜಾಗಕ್ಕೆ ಹೋಗಿಲ್ಲ ನಾವು. ಪುಣ್ಯಕ್ಕೆ ಜೋಗ್ ಫಾಲ್ಸ್ ಒಂದು ನೋಡಿದ್ದೀವಿ. ಹಾಗೆಯೇ ಬೆಂಗಳೂರಲ್ಲಿ ಇದ್ಕೊಂಡು ನಂದಿ ಹಿಲ್ಸ್ ನೋಡದೇ ಇದ್ದರೆ ಏನು ಅಂತ ಹೇಳಿ ನನ್ನ ಫ್ರೆಂಡ್ ಹೇಳ್ತಾಯಿದ್ಲು. ಹಾಗಾಗಿ ನಂದಿ ಹಿಲ್ಸು ನೋಡಿದ್ದೀನಿ ಬೆಂಗಳೂರಲ್ಲಿ ಇದ್ಕೊಂಡು. ಜೋಗ್ ಫಾಲ್ಸ್ ಕೂಡ, ಜೋಗದ ಗುಂಡಿ ಕೂಡ ನೋಡಿದ್ದೀನಿ. ಇನ್ನು ಇವತ್ತು ಶುಕ್ರವಾರ ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸ್ಬಿಟ್ಟೆ. ಇವಾಗ ಸ್ಕೂಲ್ ಇಲ್ಲ ಅಲ್ವಾ, ಹಾಗಾಗಿ ಬೆಳಗ್ಗೆ ಎದ್ದಿದ ತಕ್ಷಣ ಕೆಲಸಗಳೆಲ್ಲ ಮುಗಿಸ್ಕೊಂಡು ಆಮೇಲೆ ಅಡುಗೆ ಮನೆಗೆ ಹೋಗ್ಬೋದು.
ಯಾಕೆಂದರೆ ಅನಿಲ್ ಹೋಗೋದು ಒಂದು 10:30 11 ಆಗುತ್ತೆ. ಹಾಗಾಗಿ ಆರಾಮಾಗಿ ಕೆಲಸಗಳನ್ನ ಮುಗಿಸ್ಕೊಂಡು ಆಮೇಲೆ ಅಡುಗೆ ಕೆಲಸ ಶುರು ಮಾಡ್ಬೋದು. ಪೂಜೆ ಎಲ್ಲ ಮುಗಿಸಿ ಅನಿಲ್ನ ಕೂಡ ಡ್ರಾಪ್ ಮಾಡಿ ಬಂದು ನಾನು ಕೂಡ ತಿಂಡಿ ತಿಂದ್ಕೊಂಡು ಆಮೇಲೆ ಬಟ್ಟೆ ಇತ್ತು ಸ್ವಲ್ಪ ಮಡ್ಚಿಡೋಕ್ಕೆ. ಜಾಸ್ತಿ ಬಟ್ಟೆನೂ ಬೀಳ್ತಾ ಇಲ್ಲ ಇವಾಗ. ಹೆಂಗಿದೆ ಅಂತಂದರೆ 3 ಜೊತೆ ಬಟ್ಟೆ. ನಮ್ಮ ಕೃಷ್ಣ ಕೂಡ ಮನೇಲಿ ಇರಲಿಲ್ಲ ಅಲ್ವಾ, ಅನಿಲ್ದೊಂದು ನಂದೊಂದು, ನಂದು ಯೋಗದು ಮತ್ತು ಡೈಲಿ ಹಾಕ್ಕೊಳ್ಳೋದು ಒಂದು, ಇನ್ನು ಅನಿಲ್ದು ಕೂಡ ಅಷ್ಟೇ ಜಿಮ್ದು ಮತ್ತು ಹಾಕ್ಕೊಳ್ಳೋದು. ಹಾಗೆಯೇ ಇವತ್ತು ಸ್ವಲ್ಪ ಟೈಮ್ ಇತ್ತಲ್ಲ ಅಂತ ಹೇಳಿ ಅನಿಲ್ದು ಕಬೋರ್ಡ್ನ ಕ್ಲೀನ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಅಂದರೆ ನೀಟಾಗಿ ಇದೆ, ಅಂದರೆ ಸ್ವಲ್ಪ ಟಿ ಶರ್ಟ್ಗಳಲ್ಲಿ ಹಿಂದೆ ಮುಂದೆ ಎಲ್ಲ ಹೇಳ್ಕೊಂಬಿಟ್ಟು ಹಾಗೆ ಅದಾದ್ಮೇಲೆ ಮತ್ತೆ ರೊಟೀನ್ ಶುರು ಆಗುತ್ತೆ. ಈ ಕಡೆ ಅಲ್ಲಿಂದ ಇಲ್ಲಿ ಶಿಫ್ಟ್ ಮಾಡೋದು, ಈ ಕಡೆಯಿಂದ ಆ ಕಡೆ ಶಿಫ್ಟ್ ತೊಳೆಯೋದು, ಈ ಥರ ಮಾಡೋದು ಜಾಸ್ತಿ ಆಗ್ಬಿಡುತ್ತೆ. ಹಾಗಾಗಿ ಆಗಾಗ ಎತ್ತಿಡ್ತಾ ಇರ್ತೀನಿ. ಆಮೇಲೆ ಮತ್ತೆ ಕೂಗೋದು ನನ್ನೇನೆ, ಇಲ್ಲಿ ಅದಕ್ಕೆ ದೀಪು ಇಲ್ಲಿ ಬಾ, ಇದು ಕಾಣಿಸ್ತಾ ಇಲ್ಲ, ಅದು ಟಿ ಶರ್ಟ್ ಬೇಕು, ಈ ಕಲರ್ ಟಿ ಶರ್ಟ್ ಬೇಕು. ಇನ್ನೊಂದೇನು ಅಂತ ಅಂದರೆ ನನಗೆ ಒಂದು ವೀಕ್ನೆಸ್ ಏನು ಅಂತ ಅಂದರೆ ನನಗೆ ಬಟ್ಟೆಗಳು ಗೊತ್ತಾಗೋದಿಲ್ಲ. ಅವ್ರ ಬಟ್ಟೆಗಳು ಪ್ಯಾಂಟು ಜೀನ್ಸ್ ಪ್ಯಾಂಟ್ಗಳು ಒಂದೇ ಥರ ಕಾಣುತ್ತೆ ನನಗೆ. ಟಿ ಶರ್ಟ್ಗಳು ಅಷ್ಟೇ, ಯಾವುದು ಏನು ಅಂತಲೇ ಗೊತ್ತಾಗಲ್ಲ. ನಂಗೆ ಒಂಥರ ಕಲರ್ ಬ್ಲೈಂಡ್ನೆಸ್ ಅಂತ ಅಂತಾರಲ್ಲ ಆ ರೀತಿ. ಒಂದೊಂದು ಸರಿ ಕಲರ್ಗಳೇ ಗೊತ್ತಾಗಲ್ಲ. ಆ ಕಲರ್ ಟಿ ಶರ್ಟ್ ಏನಾಯಿತು, ಅವತ್ತು ತೊಗೊಂಡಿದ್ದು ಈ ಟಿ ಶರ್ಟ್ ಏನಾಯಿತು ಅದೆಲ್ಲ ಕೇಳಿದ್ರೆ ನಂಗೆ ಗೊತ್ತೇ ಆಗೋಲ್ಲ. ನಂಗೆ ಒಂಥರ ನೆನಪೇ ಇರೋಲ್ಲ, ಆ ರೀತಿ ಆಗುತ್ತೆ. ಹಾಗಾಗಿ ಅವ್ರಿಗೇನು ಬೇಕು ಅವರೇ ತಕ್ಕೊಳ್ಳಿ ಅಂತ ಹೇಳಿಬಿಟ್ಟು ನೀಟಾಗಿ ಎತ್ತಿಟ್ಬಿಟ್ಟಿರ್ತೀನಿ. ಇವಾಗ ನೋಡಿ ಅನಿಲ್ ಕಬೋರ್ಡ್ ಈ ಥರ ಇದೆ. ನಾನು ಎಷ್ಟು ನೀಟಾಗಿ ಜೋಡಿಸಿದ್ದೆ, ಈ ರೀತಿಯಾಗಿ ಇಟ್ಕೊಂಡಿದ್ದಾರೆ. ಶರ್ಟ್ ಒಂದು ಎಳ್ಕೊಳೋದು, ಇನ್ನೊಂದು ತೊಗೊಳೋದು, ಇಲ್ಲ ಇದು ಬೇಡ ಅಂತ ಅದೇ ಎತ್ಕೊಳೋದು, ಮತ್ತು ಈ ಕಡೆ ತಿರುಗಿಸಿಡೋದು. ಅಂದರೆ ನಾನು ನೀಟಾಗಿ ಒಂದೇ ಸಮ ಒಂದು ಸೈಡಿಗೆ ನೀಟಾಗಿ ಜೋಡಿಸಿಟ್ಟಿರ್ತೀನಿ. ಅದನ್ನೆಲ್ಲ ಆ ಕಡೆ ಈ ಕಡೆ ಬ್ಲೆಂಡರ್ ಮಾಡಿಬಿಡ್ತಾರೆ ಕಂಪ್ಲೀಟಾಗಿ. ಜೀನ್ಸ್ ಪ್ಯಾಂಟು ಫಾರ್ಮಲ್ಸು ಅಷ್ಟೇ. ಅಕಸ್ಮಾತ್ ಏನಾದ್ರು ಒಂದು ಎಳೆದ್ರೆ ಎಲ್ಲ ಕೆಳಗಡೆ ಬೀಳೋ ಥರ ಮಾಡ್ಕೊಂಡಿರ್ತಾರೆ. ನಾನು ಎಲ್ಲ ಟಿ ಶರ್ಟ್ ನೀಟಾಗಿ ಕಾಣೋ ಥರ ನೀಟಾಗಿ ಜೋಡಿಸಿರ್ತೀನಿ. ಯಾವುದು ಎಳ್ಕೊಂಡ್ರೂ ಕೂಡ ಒಂಚೂರು ಒಂದು ಕೈ ಅಡ್ಡ ಹಿಂಗೆ ಹಿಡ್ಕೊಂಡು ಎಳ್ಕೊಂಡ್ರೆ ಆಯ್ತಪ್ಪ ಅಷ್ಟೇ. ಅದನ್ನ ಬಿಟ್ಟು ಹಂಗೆ ಒಂದೇ ಕೈಲಿ ಹಿಂಗೆ ಎಳ್ಕೊಂಡ್ರೆ ಎಲ್ಲ ಬಟ್ಟೆನೂ ಬಂದುಬಿಡುತ್ತೆ. ಅದೇ ಥರ ಮಾಡೋ ಅಂಥದ್ದವರು. ನಮ್ಮನೇಲಿ ಇವಾಗ ಎಕ್ಸ್ಚೇಂಜ್ ಆಫರ್ ನಡೀತಾ ಇದೆ. ಏನು ಗೊತ್ತಾ, ನಮ್ಮ ಮಕ್ಳದ್ದು ಇಬ್ಬರದು ಎಕ್ಸ್ಚೇಂಜ್ ಆಫರ್ ನಡೀತಾ ಇದೆ. 1 ದಿನ 2 ದಿನ ನಮ್ಮ ಚಿನ್ನಿ ಇಲ್ಲಿದ್ದರೆ ನಮ್ಮ ಕೃಷ್ಣ ಅಲ್ಲಿರ್ತಾನೆ. ಅಲ್ಲಿಂದ ನಮ್ಮ ಕೃಷ್ಣ ಏನಾದ್ರು ಇಲ್ಲಿಗೆ ಬರ್ತೀನಿ ಅಂದರೆ ನಮ್ಮ ಚಿನ್ನಿ ಅಲ್ಲಿರ್ತಾಳೆ. ಇಬ್ಬರು ಒಟ್ಟಿಗೆ ಇದ್ದರೆ ನಮ್ಮ ಅಮ್ಮಂಗೆ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಇಬ್ಬರು ಇರ್ತೀನಿ ಅಂತಾರೆ, ಆದರೆ ನಮ್ಮ ಅಮ್ಮಂಗೆ ತುಂಬ ಕಾಟ ಕೊಡ್ತಾರೆ, ಜಗಳ ಮಾಡ್ತಾರೆ ಇಬ್ಬರು ಸಿಕ್ಕಾಬಟ್ಟೆ. ಹಾಗಾಗಿ ನಾನೇ ಒಬ್ಬರು ಅಲ್ಲಿರಿ ಒಬ್ಬರು ಇಲ್ಲಿರಿ, ಇಬ್ಬರು ಒಟ್ಟಿಗೆ ಇರೋದು ಬೇಡ ಅಂತೇಳಿ ಹಬ್ಬ ದಿನ ಹೋದಾಗ ಅವಳನ್ನ ಕರ್ಕೊಂಡು ಇವನನ್ನ ಬಿಟ್ಟು ಬಂದಿದ್ದೆ. ಈಗೊಂದು 2-3 ದಿನ ಆಯಿತು. ಇವಾಗ ಅವಳನ್ನ ಬಿಟ್ಬಿಟ್ಟು ಇವನನ್ನ ಕರ್ಕೊಂಡು ಬಂದಿದ್ದೀನಿ. ಇವನು ಭಾನುವಾರ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾನೆ. ಭಾನುವಾರ ಅವಳನ್ನ ಕರ್ಕೊಂಬರ್ಬೇಕು. ಹೀಗೆ ಹಾಲಿಡೇಸ್ ಮುಗಿಯೋವರೆಗೂ ಒಂದು ಸ್ವಲ್ಪ ಇಬ್ಬರೂ ಪೀಸ್ಫುಲ್ಲಾಗಿರ್ಬೋದು. ಅಂದರೆ ನಮ್ಮ ಅಮ್ಮನೂ ಅಲ್ಲಿ ಪೀಸ್ಫುಲ್ಲಾಗಿರ್ತಾರೆ, ನಾನು ಇಲ್ಲಿ ಪೀಸ್ಫುಲ್ಲಾಗಿರ್ಬೋದು ಅಂತ. ಅಂದರೆ ನನಗೆ ಕಷ್ಟ, ಇವರಿಬ್ಬರು ಇಲ್ಲಿದ್ದರೆ ಎಷ್ಟು ಕಾಟ ಕೊಡ್ತಾರೆ ಅಂದರೆ ಅದು ಮಾಡಿಕೊಡು ಇದು ಮಾಡಿಕೊಡು. ಈಗ ತಾನೇ ಏನಾದ್ರು ತಿಂದಿರ್ತಾರೆ, ತಕ್ಷಣವೇ ಕೇಳ್ತಾರೆ ಒಂದು 5 ನಿಮಿಷಕ್ಕೆ. ನಿಮ್ಮ ಮನೆಗಳಲ್ಲೂ ಹೀಗೇನೋ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ಟಿ ಶರ್ಟ್ಸು ನಾನು ಏನು ಮಾಡಿದ್ದೆ, ಕಾಲರ್ ಸಪ್ರೇಟ್, ರೌಂಡ್ ನೆಕ್ ಸಪ್ರೇಟ್ ಇಟ್ಟಿದ್ದೆ. ಅದು ಎಲ್ಲ ಮಿಕ್ಸ್ ಮಾಡಿದ್ದಾರೆ. ನಾನು ಅದೆಲ್ಲ ತೆಗಿಯೋಕ್ಕೆ ಟೈಮ್ ಇಲ್ಲ ಇವಾಗ, ಅದಕ್ಕೆ ಅದೇನು ತೆಗ್ದಿಲ್ಲ. ಸುಮ್ಮನೆ ಹಾಗೆ ಅದು ಸ್ವಲ್ಪ ಹಾಗೆ ಹೀಗೆ ಆಗಿದ್ದೇನೆಲ್ಲ ನೀಟಾಗಿ ಇಟ್ಟಿದ್ದೀನಿ. ಇಲ್ಲಿ ಅವ್ರ ಜಿಮ್ ಡ್ರೆಸ್ ಇಟ್ಟಿದ್ದೀನಿ, ಮತ್ತು ಇಲ್ಲಿ ಶಾರ್ಟ್ಸು ಬನೀನು ಅದೆಲ್ಲ. ಇಲ್ಲಿ ಶರ್ಟ್ಸು ಮಾತ್ರನೇ, ಇಲ್ಲಿ ಟೀ ಶರ್ಟ್ಸು, ಇಲ್ಲಿ ಶರ್ಟ್ಸು, ಮತ್ತು ಇಲ್ಲಿ ಕೆಳಗಡೆ ಬಂದರೆ ಈ ಕಡೆ ಫಾರ್ಮಲ್ ಪ್ಯಾಂಟ್ಸು, ಇಲ್ಲಿ ಜೀನ್ಸ್ ಪ್ಯಾಂಟ್ ಎಷ್ಟು ಇಟ್ಟಿದ್ದೀನಿ. ಇನ್ನೂ ಒಂದು 4 ಜೀನ್ಸ್ ಪ್ಯಾಂಟ್ ಅಲ್ಲಿ ಹಿಂದೆಯೇ ಇದೆ. ಅಂದರೆ ಒಂದೊಂದು ಟೈಮ್ ಹಾಕ್ಕೊಂಡೋಗಿರೋದನ್ನೆಲ್ಲ ವಾಶ್ ಮಾಡಲ್ಲ, 1-2 ಸರಿ ಹಾಕ್ಕೊಂಡೋದ್ಮೇಲೆ ಜೀನ್ಸು ವಾಶಿಗೆ ಹಾಕೋದು. ಇಷ್ಟಾಯಿತು, ಇಷ್ಟು ಮಾಡಿಟ್ಟಿರ್ತೀನಿ, ಮತ್ತು ಹಂಗೆ ಮಾಡ್ಕೊತಾರೆ. ಇವತ್ತಿಂದ ನಾನೊಂದು ಹೊಸ ಬುಕ್ನ ಓದ್ತಾ ಇದ್ದೀನಿ, ರಾಬಿನ್ ಶರ್ಮಾ ಅವರ ದ 5 AM ಕ್ಲಬ್ ಅಂತ ಹೇಳಿ. ಚೆನ್ನಾಗಿದೆ ಅಂತ ಸಜೆಸ್ಟ್ ಮಾಡಿದರು. ಹಾಗಾಗಿ ನಾನು ಕೂಡ ನನ್ನ ಫ್ರೆಂಡ್ ಹತ್ರ ಇಸ್ಕೊಂಡು ಓದ್ತಾ ಇದ್ದೀನಿ. ನೀವು ಕೂಡ ಯಾರಾದರೂ ಬುಕ್ ಓದೋಕ್ಕೆ ಆಸಕ್ತಿ ಇರೋರು ಇನ್ನೂ ಶುರು ಮಾಡಿಲ್ಲ ಅಂತ ಅಂದರೆ ಖಂಡಿತವಾಗ್ಲೂ ಶುರು ಮಾಡಿ. ನಿಜವಾಗ್ಲೂ ತುಂಬಾ ಹೆಲ್ಪ್ ಆಗುತ್ತೆ. ನಮ್ಮ ಒಂದು ಮೆಂಟಲ್ ಸ್ಟ್ರೆಸ್ಗೆ ಸಾಕಷ್ಟು ಸ್ಟ್ರೆಸ್ ಇರುತ್ತೆ, ಸಾಕಷ್ಟು ಪ್ರೆಷರ್ ಇರುತ್ತೆ, ಬೇಡದೇ ಇರೋ ಟೆನ್ಷನ್ಗಳೇ ಜಾಸ್ತಿ ಇರುತ್ತೆ. ಹಾಗಾಗಿ ಈ ರೀತಿ ಬುಕ್ ಓದೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಇನ್ನು ಇದು ಗುರುವಾರದ ವ್ಲಾಗ್. ಗುರುವಾರ ನಾನು ಬ್ಲೌಸ್ ಸ್ಟಿಚಿಂಗ್ ಕೊಡೋಕ್ಕೆ ಹೋಗ್ತಾಯಿದ್ದೆ. ಮಳೆ ಬರ್ತಾಯಿತ್ತು, ಬೆಳಗ್ಗೆನೇ ಹೊರಟೆ, ಆದರೆ ಮಳೆ ಶುರುವಾಯ್ತಲ್ಲ, ಹಾಗಾಗಿ ಮಳೆ ಬಿಡೋವರೆಗೂ ವೆಯ್ಟ್ ಮಾಡಿ ಆಮೇಲೆ ಹೋಗ್ತಾ ಇದ್ದೀನಿ. ಜಾಕೆಟ್ ಎಲ್ಲ ಹಾಕ್ಕೊಂಡು ಹೋಗ್ತಾಯಿದ್ದೀನಿ, ಚಳಿ ಆಗ್ತಾಯಿತ್ತು. ನಮ್ಮನೇಲಿ ಯೂಶ್ವಲಿ ತುಂಬ ಸೆಕೆ ಇರೋದಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ನಮ್ಮವ್ರ ಮನೇಲಿ ತುಂಬ ಸೆಕೆ ಆಗುತ್ತೆ, ನಮ್ಮ ಮನೇಲಿ ಅಷ್ಟು ಸೆಕೆ ಇರೋದಿಲ್ಲ. ಬ್ಲೌಸ್ ಸ್ಟಿಚಿಂಗಿಗೆ ನಾನು ಇಲ್ಲೇ ನಮ್ಮ ಮನೆ ಹತ್ರನೇ ಅಂತ ಅಂದರೆ ಚುಂಚುಕಟ್ಟ ರೋಡಲ್ಲಿ ಕೊಡೋದಕ್ಕೆ ಬಂದಿದ್ದೀನಿ. ನಮ್ಮವ್ರ ಮನೆ ಹತ್ತಿರ ಇದು RS ಬೊಟಿಕ್ ಅಂತ ಹೇಳಿ. ಏನಾದರೂ ಸಿಂಪಲ್ಲಾಗಿ ಯಾವುದೇ ರೀತಿ ವರ್ಕ್ ಇಲ್ಲದೆ ಇರೋವಂಥ ಬ್ಲೌಸು ಎಲ್ಲ ಇಲ್ಲಿ ನಾನು ಸ್ಟಿಚ್ ಮಾಡಿಸ್ತೀನಿ. ಹಾಗೆಯೇ ನಮ್ಮ ಚಿನ್ನಗೂ ಕೂಡ ಇಲ್ಲೇ ಲಂಗ ಬ್ಲೌಸು ಸ್ಟಿಚ್ ಮಾಡಿಸ್ತೀನಿ. ಇಲ್ಲಿ ಚೆನ್ನಾಗಿ ಹೊಲಿತಾರೆ, ಲಂಗ ಬ್ಲೌಸ್ ಆಗಿರ್ಬೋದು, ಲೆಹಂಗಾ ಆಗಿರ್ಬೋದು,
ಗೌನು ಇದೆಲ್ಲ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ. ಬ್ಲೌಸ್ ಕೂಡ ಅಷ್ಟೇ ಪರವಾಗಿಲ್ಲ, ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ. ಪ್ರೈಸ್ ಬಂದುಬಿಟ್ಟು ನಾರ್ಮಲ್ ಬ್ಲೌಸ್ಗೆ 550 ತೊಗೊತಾರೆ. ಇನ್ನು ಬೇರೆ ಬ್ಲೌಸ್ ಅಂತ ಅಂದರೆ ವರ್ಕೆಲ್ಲ ಅಂತ ಅಂದರೆ ಪ್ರೈಸ್ ಜಾಸ್ತಿ ಇರುತ್ತೆ. ಕಂಪೇರಿಟಿವ್ಲಿ ಜಾಸ್ತಿ ಇಲ್ಲೆಲ್ಲ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಜಾಸ್ತಿ. ಇದಕ್ಕಿಂತ ತನು ಅಂತ ಇದೆ ಇಲ್ಲಿ ಒಂದು, ಅಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿನೇ ಅಂತ ಅನ್ನಿಸ್ತು ನನಗೆ. ಅಲ್ಲೂ ಕೂಡ ಒಂದು ಸರಿ ಹೊಲಿಸಿದ್ದೆ ನಾನು. ಹಾಗೆಯೇ ನಾನು ಒಂದು ವ್ಲಾಗಲ್ಲಿ ನಮ್ಮ ಮನೇಲಿ ಫಂಕ್ಷನ್ ಇರುತ್ತೆ, ಮುಂದೆ ನಿಮಗೆ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳಿದ್ದೆ. ಆವಾಗ ಒಬ್ಬರು ಕಮೆಂಟ್ ಮಾಡಿದರು ನನಗೆ, ನಿಮ್ಮ ಮಗಳು ಫಂಕ್ಷನಾ ಅಂತ ಹೇಳಿ. ಖಂಡಿತ ಅಲ್ಲ, ಮಗಳು ಫಂಕ್ಷನ್ ಅಲ್ಲ. ನೋಡೋಣ ಹಾಗೇನಾದ್ರು ಆದರೆ ನಾನು ಶೇರ್ ಮಾಡ್ಬೋದಾ ಬೇಡ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಅದನ್ನು. ಇಲ್ಲಿ ನಾನು ಫಂಕ್ಷನ್ ಏನೂ ಇಲ್ಲ, ಇನ್ನೂ ಏನೂ ಆಗಿಲ್ಲ ಆ ಥರ. ಇದು ಬಂದು ಬ್ಲೌಸ್ ಸ್ಟಿಚಿಂಗ್ ಕೊಡ್ತಾ ಇರೋದು ನಮ್ಮ ಚಿಕ್ಕಪ್ಪನ ಮಗಳು ಮದುವೆಗೆ. ಅವ್ರಿನ್ನೂ ಇನ್ವಿಟೇಷನ್ ಕಾರ್ಡ್ ತೊಗೊಂಬಂದು ಕೊಟ್ಟಿಲ್ಲ, ಬಟ್ ರೆಡಿ ಆದರೆ ಒಳ್ಳೇದಲ್ವಾ. ಇನ್ನೊಂದು ವಾರ ಇದ್ದಂಗೆ ಇನ್ವಿಟೇಷನ್ ಕಾರ್ಡ್ ಕೊಟ್ಟರೆ ಬ್ಲೌಸ್ ಹೊಲಿಯೋಕ್ಕೆ ತುಂಬ ದಿನ ಟೈಮ್ ತೊಗೊತಾರೆ. ಹಾಗಾಗಿ ಇದೇ ಸೀರೆ ಬ್ಲೌಸ್ ಎಲ್ಲ ರೆಡಿ ಇದೆ, ಯಾವುದಿದೆ ಅದನ್ನೇ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ, ರಿಪೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಜಸ್ಟು ಸಿಂಪಲ್ ಆಗಿರೋ ಅಂಥದ್ದು, ಅಂದರೆ ಸೆಕೆ ಅಲ್ವಾ ಇವಾಗ ತುಂಬ, ಹಾಗಾಗಿ ಸಿಂಪಲ್ ಆಗಿರೋದು ಲೈಟ್ ಆಗಿರೋ ಅಂಥದ್ದು ಕ್ರೇಪ್ ಸಿಲ್ಕ್ ಸೀರೆಗಳನ್ನ ತೊಗೊಂಡಿದ್ನಲ್ಲ, ಅದ್ರ ಬ್ಲೌಸೇ ಸ್ಟಿಚ್ ಮಾಡಿಸಿರಲಿಲ್ಲ. ಹಾಗಾಗಿ ಇವಾಗ ಒಂದು 2-3 ತೊಗೊಂಬಂದಿದ್ದೀನಿ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಳ್ಳೋಣ ಅಂಥೇಳಿ. ಸಿಂಪಲ್ಲಾಗಿ ಹಾಕ್ಕೊಳ್ಳೋಕ್ಕೆ ಅರಿಶಿನ ಶಾಸ್ತ್ರಕ್ಕೆ ಆಗಿರ್ಬೋದು, ಅಥವಾ ಮೆಹಂದಿ ಚಪ್ರ ಈ ರೀತಿ ಎಲ್ಲ ಇರುತ್ತಲ್ಲ ಆವಾಗ ಹಾಕ್ಕೊಳ್ಳೋಣ ಅಂಥೇಳಿ ಒಂದು 2-3 ಹೊಲಿಯೋಕ್ಕೆ ಕೊಡೋಕ್ಕೆ ಬಂದಿದ್ದೀನಿ. ತುಂಬ ವರ್ಕೆಲ್ಲ ಏನು ಮಾಡಿಸ್ತಾ ಇಲ್ಲ, ತುಂಬಾ ಸಿಂಪಲಾಗಿ ಡಿಸೈನಾಗಿ ಹೊಲಿಸ್ತಾ ಇದ್ದೀನಿ, ತುಂಬ ಸಿಂಪಲಾಗಿ ಹೊಲಿಸ್ತಾ ಇದ್ದೀನಿ. ಹೊಲಿಸಿದ್ಮೇಲೆ ನಿಮಗೂ ಕೂಡ ತೋರಿಸ್ತೀನಿ ಹೇಗಿದೆ ಏನು ಅಂತ ಹೇಳಿ. ಇತ್ತೀಚೆಗಂತೂ ಸೀರೆ ತೊಗೊಳೋದು ಸುಲಭ, ಆದರೆ ಬ್ಲೌಸ್ ಹೊಲ್ಸೋದು ಕಷ್ಟ ಆಗಿಬಿಟ್ಟಿದೆ. ಆ ಥರ ಒಂದು ಸಿಚುವೇಶನ್ ಆಗಿಬಿಟ್ಟಿದೆ. ತುಂಬ ಕಾಸ್ಟ್ಲಿ ಅಪ್ಪ ಬ್ಲೌಸ್ ಹೊಲ್ಸೋದಕ್ಕೆ. ಎಲ್ಲ ಕಡೆನೂ ಅಷ್ಟೇ ತುಂಬ ರೇಟ್ ಹೇಳ್ತಾರೆ ಬ್ಲೌಸ್ ಹೊಲಿಯೋದಕ್ಕೆ. ಟೈಮ್ ಕೂಡ ತೊಗೊತಾರೆ, ನಮಗೆ ಬೇಕಾಗಿದ್ದ ಟೈಮಿಗೆ ಕೊಡೋದೇ ಇಲ್ಲ. ಹಾಗೆಯೇ ಡಿಸೈನ್ ಕೂಡ ಅಷ್ಟೇ, ಡಿಸೈನ್ ಏನಾರು ಜಾಸ್ತಿ ಹೇಳ್ಬಿಟ್ರೆ ಅಂತೂ ಇನ್ನೂ ಕಾಸ್ಟ್ಲಿ ಆಗುತ್ತೆ. ಹಾಗಾಗಿ ನಾನೇನು ಅಷ್ಟು ವರ್ಕ್ ಇರೋ ಅಂಥ ಬ್ಲೌಸ್ ಎಲ್ಲ ಸುಮ್ಮನೆ ಅಂದರೆ ಒಂದು ಸರಿ ಹಾಕ್ಕೊಳ್ಳೋದಕ್ಕೆಲ್ಲ ತುಂಬ ಜಾಸ್ತಿ ಕೊಟ್ಟು ಹೊಲ್ಸೋದೇನಕ್ಕೆ ಅಂತ ಹೇಳಿ ನಾನು ಆದಷ್ಟು ಸಿಂಪಲಾಗೇ ಹೊಲಿಸ್ತೀನಿ. ಈ ಆರೆಂಜ್ ಮತ್ತು ಬ್ಲ್ಯಾಕ್ ಸ್ಯಾರಿ ತುಂಬ ದಿನದಿಂದ ಹಾಕ್ಕೋಬೇಕು ಅಂತ ಆಸೆ ಇತ್ತು ನನಗೆ, ಅದಕ್ಕೆ ಒಂದು ಸ್ವಲ್ಪ ಡಿಸೈನಾಗಿ ಹೊಲ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಒಂದು ಇನ್ನು ಎಲ್ಲದನ್ನು ಸಿಂಪಲಾಗಿ ಹೊಲಿಸ್ತೀನಿ. ಅದು ನನಗೇನೋ ತುಂಬ ಇಷ್ಟ ಆಗ್ಬಿಟ್ಟಿತ್ತು ಸೀರೆ, ಆರೆಂಜ್ ಮತ್ತು ಬ್ಲ್ಯಾಕ್ ಸ್ಯಾರಿ ತುಂಬ ಇಷ್ಟಪಟ್ಟು ತೊಗೊಂಡಿದ್ದೀನಿ. ಅದನ್ನು ಹೆಂಗೆ ಕಾಣುತ್ತೋ ಏನೋ ಗೊತ್ತಿಲ್ಲ, ನೋಡೋಣ ಉಟ್ಕೊಂಡಾಗ ನಿಮಗೂ ಕೂಡ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ ಹೇಳಿ. ನಮ್ಮ ಅಮ್ಮಂದು ಕೂಡ ಒಂದು 2-3 ಸೀರೆ ಇತ್ತು, ಅವ್ರಿಗೂ ಕೂಡ ಬೇಕಲ್ಲ, ಅಂದರೆ ಮೈದ್ನನ ಮಗಳು ಮದುವೆಗೆ ರೆಡಿ ಆಗಬೇಕಲ್ಲ ನಮ್ಮಮ್ಮ ಕೂಡ. ಹಾಗಾಗಿ ನಮ್ಮಮ್ಮಂದು ಕೂಡ ಒಂದು 2-3 ಸೀರೆ ಹೊಲಿಯೋದಕ್ಕೆ ಕೊಡೋಕ್ಕೆ ಬಂದಿದ್ದರು. ಇದು ಬಂದು RS ಬೊಟಿಕ್ ಅಂತೇಳಿ ಚುಂಚಕಟ್ಟ ಮೇನ್ ರೋಡು, ರಾಜಶೇಖರ್ ಹಾಸ್ಪಿಟ್ಲ್ ಅಲ್ವಾ, ರಾಜನಂದಿನಿ ಹಾಸ್ಪಿಟ್ಲ್ ಇದೆಯಲ್ಲ ಅದ್ರ ಹತ್ರ ಬರುತ್ತೆ. ಶ್ರೀನಿಧಿ ಸ್ಕೂಲ್ ಹತ್ರನೇ ಬರುತ್ತೆ ಅಂತ ಹೇಳ್ಬೋದು. ಶ್ರೀನಿಧಿ ಸ್ಕೂಲ್ ಅಂತ ಇದೆ ಅಲ್ಲ ಇಲ್ಲಿ ಚುಂಚಕಟ್ಟ ಮೇನ್ ರೋಡಲ್ಲಿ, ಅಂದರೆ ಅದು ಲೆಫ್ಟ್ ಹೋಗುತ್ತೆ ಶ್ರೀನಿಧಿ ಸ್ಕೂಲ್, ಅಲ್ಲಿಂದ ಸ್ವಲ್ಪ ಹಿಂದೆ ಈ ಒಂದು ಶಾಪು ಬರೋ ಅಂಥದ್ದು. ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ಇಲ್ಲಿ ಕೂಡ. ಹೌದಾ, ಕೂತ್ಕೊಂಡ. ಹಾಯ್ ಮಾಡು, ಕಿಸ್ ಕೊಡು, ಕಿಸ್ಸು ಕಿಸ್ ಕೊಡು, ಕಿಸ್ ಕೊಡಪ್ಪ, ಪ್ಲೇನ್ ಕಿಸ್ ಕೊಡು, ಕಿಸ್ ಕೊಡು.